ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವು ಸ್ವಂತ ಕಟ್ಟಡವಿಲ್ಲದೆ ಬಾಡಿಗೆ ಮನೆಯಲ್ಲಿ ನಡೆಯುತ್ತಿದೆ. ಸುಮಾರು 1300 ಜನಸಂಖ್ಯೆ ಇರುವ ಈ ಗ್ರಾಮದ ಮಕ್ಕಳಿಗೆ ಸೂಕ್ತ ಸೌಲಭ್ಯಗಳು ಸಿಗುತ್ತಿಲ್ಲ. ಈ ಹಿಂದೆ ಇದ್ದ ಹಳೆಯ ಅಂಗನವಾಡಿ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದು ಪಾಠ ಮಾಡಲು ಯೋಗ್ಯವಾಗಿಲ್ಲ. ಇದರಿಂದಾಗಿ ಸರ್ಕಾರವು ತಿಂಗಳಿಗೆ 2,000 ರೂಪಾಯಿ ಬಾಡಿಗೆ ನೀಡಿ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ಅಂಗನವಾಡಿಯನ್ನ ನಡೆಸುತ್ತಿದೆ. ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಗ್ರಾಮದಲ್ಲಿ 2 ಗುಂಟೆ ಜಾಗ ಮಂಜೂರಾಗಿದ್ದು ಅದು ಸ್ವಾಧೀನಕ್ಕೂ ಕೂಡ ಬಂದಿದೆ. ಆದರೆ ಬಾಡಿಗೆ ಮನೆಯಲ್ಲಿ ಅಂಗನವಾಡಿ ಶುರುವಾಗಿ 2 ವರ್ಷ ಕಳೆದರೂ ಕೂಡ ಇಲ್ಲಿಯವರೆಗೂ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗದಿರುವುದಕ್ಕೆ ಗ್ರಾಮಸ್ಥರು ಹಾಗೂ ಶಿಕ್ಷಕರು, ಅಧಿಕಾರಿಗಳು, ಪಿಡಿಒಗಳು ಸೇರಿದಂತೆ ಎಲ್ಲರಿಗೂ ಮನವಿ ಮಾಡಿಕೊಂಡರೂ ಕೂಡ ಯಾರು ಕೂಡ ಗಮನ ಹರಿಸಿಲ್ಲ ಎಂದು ಅಂಗನವಾಡಿ ಶಿಕ್ಷಕಿ ವೀಣಾ ಹುತ್ತನಗೌಡರು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಹೇಳೋದಂದ್ರೆ ಏನ್ರಿ, ಮಕ್ಕಳಿಗೆ ಸ್ವಲ್ಪ ಹತ್ತೆ ಆಗೈತ್ರಿ ಜಾಗ. ನಮ್ಗ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಅಥವಾ ಇಲ್ಲಿ ಏನಾರ ವ್ಯವಸ್ಥೆ ಮಾಡಕ ಈಗ ಸ್ವಂತ ಕಟ್ಟಡ ಇಲ್ಲ ಮೇಡಮ್. ಸ್ವಂತ ಕಟ್ಟಡ ಇಲ್ಲ ರೀ, ಬಾಡಿಗೆಯನ್ನ ತಗೊಂಡಿದ್ದೇವೆ ನಾವು. ಆ ಬಾಡಿಗೆಯನ್ನ ನಾವು ಗೌರ್ಮೆಂಟ್ 2,000 ರೂಪಾಯಿ ಕೊಡುತ್ರಿ, ಅದನ್ನೇ ನಾವು ಉಪಯೋಗಿಸ್ತಾ ಇದ್ದೇವ್ರಿ. ಆಮೇಲೆ ಬೇರೆ ಎಲ್ಲಿ ಬಾಡಿಗೆ ನಮ್ಗೆ ಸಿಗ್ತಾ ಇಲ್ರಿ.